everyone, I am Revatyar. I am studying in BCom second sem. I am talking about dowry and rape. Hi everyone, I am Samhita Dharan, studying in BCom second semester. My topic is about dowry. A dowry is a payment such as property or money paid by the bride's family to the groom or his family at the time of marriage. For example, money, goods or estate. ವರದಕ್ಷಿಣೆಯು ವಧುವಿನ ಕುಟುಂಬವು ಮದುವೆಯ ಸಮಯದಲ್ಲಿ ವರ ಅಥವಾ ಅವನ ಕುಟುಂಬಕ್ಕೆ ಪಾವತಿಸುವ ಆಸ್ತಿ ಅಥವಾ ಹಣವನ್ನು ವರದಕ್ಷಿಣೆ ಎಂದು ಕರೆಯುತ್ತಾರೆ. ಡೌರಿ ಅನ್ನೋದು ಏನಾಗಿದೆ ಅಂತಂದರೆ ಈಗಿನ ಕಾಲದಲ್ಲಿ ಅದು ಕಾಮನ್ ಆಗಿದೆ. ಹಿಂದಿನ ಕಾಲದಿಂದನೂ ಕೂಡ ಡೌರಿ ಅಥವಾ ವರದಕ್ಷಿಣೆ ಅನ್ನೋದು ನಡೀತಾನೆ ಬಂದಿದೆ. ಅದು ಈಗಿನ ಕಾಲದಲ್ಲೂ ಕೂಡ ಕ್ಯಾರಿ ಆಗ್ತಾ ಬಂದಿದೆ. ಯಾಕಂದರೆ ಇವಾಗಿನ ಕಾಲದಲ್ಲಿ ಒಂದು ಮದುವೆ ಮಾಡಬೇಕು ಅಂದರೆ ಹುಡುಗನ ಮನೆಯವರು ಹುಡುಗಿ ಮನೆಯವ್ರಿಗೆ ಡಿಮ್ಯಾಂಡ್ಸ್ ಮಾಡ್ತಾರೆ. ನನಗೆ ಇದೇ ಬೇಕು, ಈ ಎಸ್ಟೇಟ್ ಬೇಕು, ನಿಮ್ಮ ಹುಡುಗಿನ ಮದುವೆ ಆಗಬೇಕಂತಂದರೆ ಸೊ ಈ ಥರ ಇಷ್ಟು ಆಸ್ತಿ ಕೊಡಬೇಕು ನೀವು ಅಂತ ಡಿಮ್ಯಾಂಡ್ಸ್ ಮಾಡ್ತಾರೆ. ಅದು ಗೊತ್ತಿಲ್ಲದೇನೋ ಗೊತ್ತಿದ್ದನ್ನ ಹುಡುಗಿ ಮನೆಯವ್ರಿಗೆ ಮೆಂಟಲಿ ಆಗಲಿ ಫಿಸಿಕಲಿ ಆಗಿ ಹರಾಸ್ ಮಾಡ್ತಿದ್ದಾರೆ. ಸೊ ಅದು ಇವಾಗಿನ ಕಾಲದಿಂದ ನಡೀತಾ ಇದೆ. ಅದು ಎಷ್ಟೇ ಕಾನೂನುಗಳು ಬಂದ್ರೂ ಅದು ನಿಲ್ತಾ ಇಲ್ಲ. ಸೊ Effects of dowry. Dowry is considered a major contributor towards observed violence against women in India. Some of this offense include physical violence, emotional abuse and even murder of brides, young girls prior to marriage. ವರದಕ್ಷಿಣೆ ಅನ್ನೋದು ಈಗಿನ ಕಾಲದಲ್ಲಿ ತುಂಬ ಹೆಚ್ಚಾಗ್ತಾ ಇದೆ. ವರದಕ್ಷಿಣೆ ಕೊಡದೇನೆ ಮದುವೆ ಆಗಿ ಬಂದಿರೋ ಅಂಥ ಹೆಣ್ಮಕ್ಳಿಗೆ ಗಂಡನ ಮನೆಯಲ್ಲಿ ಫಿಸಿಕಲ್ ಆಗಲಿ ಮೆಂಟಲಿ ಆಗಲಿ ಟಾರ್ಚರ್ ಕೊಡೋ ಅಂಥದ್ದು ಅಥವಾ ಅವ್ರ ಫ್ಯಾಮಿಲಿ ಬಗ್ಗೆ ಏನು ಕೆಟ್ಟದಾಗಿ ಮಾತಾಡೋ ಅಂಥದ್ದು ಅಥವಾ ಅವರಿಗೆ ಏನು ಚುಚ್ಚು ಮಾತುಗಳನ್ನ ಆಡ್ತಾ ಅವರಿಗೆ ಬೇಜಾರು ಮಾಡೋ ಅಂಥದ್ದಾಗಿರಲಿ ಅಥವಾ ಅವರಿಗೆ ಹೊಡೆಯೋದು ಆಗಿರಲಿ, ಅವರಿಗೆ ಮೆಂಟಲಿ ಫಿಸಿಕಲಿ ತುಂಬ ಹರಾಸ್ ಮಾಡ್ತಿರ್ತಾರೆ ಅವ್ರ ಗಂಡನ ಮನೆಯಲ್ಲಿ. ಹಾಗೆಯೇ ಅವರ ಈಗಿನ ಕಾಲದಲ್ಲಿ ತುಂಬ ನಡೀತಾ ಇದೆ. ವರದಕ್ಷಿಣೆ ಕೊಟ್ಟಿಲ್ಲ ಅಂದರೆ ಹೆಣ್ಮಕ್ಳನ್ನ ಮರ್ಡರ್ ಮಾಡೋವಂಥದ್ದು ಈಗಿನ ಕಾಲದಲ್ಲಿ ತುಂಬ ನಡೀತಿದೆ. ಅದು ನಮ್ಮ ಕರ್ನಾಟಕದಲ್ಲಿ ತುಂಬ ಉದಾಹರಣೆಗಳಿವೆ. Domestic violence. When the demands of dowry are not fulfilled, the husband often beats up his wife and thus domestic violence occurs and sometimes takes a very bad step leading towards the suicide of girls. ಗಂಡನ ಮನೆಯಲ್ಲಿ ಹೆಣ್ಮಕ್ಳಿಗೆ ಇಷ್ಟೊಂದು ಕಷ್ಟ ಅಥವಾ ಹಿಂಸೆಯನ್ನು ಕೊಡ್ತಿರೋದ್ರಿಂದ ಹೆಣ್ಮಕ್ಳು ಆ ಕಷ್ಟನ ತನ್ನ ಮನೆಯಲ್ಲಿ ಹೇಳ್ಕೊಳ್ಳೋಕ್ಕೂ ಆಗದೆ ಈಗಿನ ಕಾಲದಲ್ಲಿ ಹೆಣ್ಮಕ್ಳು ತುಂಬ ಆತ್ಮಹತ್ಯೆ ಮಾಡ್ಕೊತಿದ್ದಾರೆ. Factors of dowry. Age, education and social economic status of the responsibilities were found significance associated with dowry problem at 5% level of significance. ವರದಕ್ಷಿಣೆ ಕಿರುಕುಳನ ಯಾರು ಕೊಡ್ತಿದ್ದಾರೆ ಅಂತಂದರೆ ಈಗಿನ ಕಾಲದಲ್ಲಿ ಅನ್ಎಜುಕೇಟೆಡ್ ಪೀಪಲ್ಸ್ ಮಾಡ್ತಿಲ್ಲ, ಎಜುಕೇಟೆಡ್ ಪೀಪಲ್ಸೇ ಈ ಥರ ಕೆಲಸಗಳನ್ನ ತುಂಬ ಮಾಡ್ತಿದ್ದಾರೆ. ಸೊ ಹಂಗಾಗಿ ಏನು ಹೇಳ್ಬೇಕಂತಂದರೆ ಇವಾಗ ಎಜುಕೇಟೆಡ್ಸ್ ಆ ಥರ ಮಾಡಿದಾಗ ಎಜುಕೇಟೆಡ್ಸ್ ಅನ್ನೋದು ಏನು ಹೇಳೋದು ಅವ್ರ ಬಗ್ಗೆ. The conclusion. Law against dowry harassment need to be strictly enforced and public awareness compared can contribute to changing social attitudes. In the dowry cases, system is a harmful traditional that is has plunged societies. ವರದಕ್ಷಿಣೆ ಕಿರುಕುಳದ ವ್ಯವಸ್ಥೆಯನ್ನು ನಾವು ಏನಂದರೆ ಅದನ್ನು ನಿಷೇಧಿಸಲಿಕ್ಕೆ ಹೊಸ ಕಾನೂನುಗಳನ್ನ ಜಾರಿಗೆ ತರಬೇಕು. ಅದು ಆಲ್ರೆಡಿ ಜಾರಿಗೆ ಬಂದಿದೆ, ಅದನ್ನು ನಾವು ನೀಟಾಗಿ ಪಾಲಿಸಬೇಕು. ಈ ವರದಕ್ಷಿಣೆ ಸಂಪ್ರದಾಯವು ಹಿಂದಿನ ಶತಮಾನಗಳಿಂದ ಅಂದರೆ ಪುರಾತನ ಕಾಲದಿಂದನೂ ಹೆಣ್ಮಕ್ಳಿಗೆ ಕಾಡ್ತಾನೆ. The next topic is rape. Definition of rape. Rape, unlawful sexual activity, most often involving sexual intercourse against the will of the victim through force or the threat of force, or with an individual who is incapable of giving legal consent because of minor status, mental illness, mental deficiency, intox, unconsciousness, and discipline. ಅತ್ಯಾಚಾರ ಅಂತಂದರೆ ಯಾರಿಗಾದರೂ ಅವರು ಇಷ್ಟವಿಲ್ಲದಿದ್ದಾಗ ಲೈಂಗಿಕತೆಯನ್ನು ಹೊಂದಲು ಒತ್ತಾಯಿಸಲು ಅಥವಾ ಹಿಂಸಾಚಾರ ಅಥವಾ ಬೆದರಿಕೆಯ ವರ್ತನೆಯನ್ನು ಮಾಡುವುದನ್ನು ಅತ್ಯಾಚಾರ ಅಂತ ಕರೀತಾರೆ. Types of rape. Date rape, gang rape, marital rape, sexual rape, child sexual abuse, prison rape, accident rape, war rape, and statutory. Stages of rape. It is the one of the most common criminal activities. The word rape is the one of the destroys the entire psychology and affects the defects emotions of the persons of being raped. Rape is a forcefully something from someone which is clearly an offense. There are many number of rape causes which are arrested every day in the India. ಅತ್ಯಾಚಾರ ಇವಾಗಿನ ಕಾಲದಲ್ಲಿ ಯಾವುದಕ್ಕೋಸ್ಕರ ಆಗ್ತಾ ಇದೆ ಅಂತಂದರೆ ಕೆಲವೊಬ್ಬರ ಮೇಲೆ ಪರ್ಸ್ನಲ್ ಆಗಿ ಏನಾದರೂ
ಹಗೆತನ ಇದ್ದರೆ, ಕೋಪಗಳಿದ್ದರೆ ಅದಕ್ಕೋಸ್ಕರ ಕೆಲವೊಬ್ಬರು ರೇಪ್ ಮಾಡ್ತಾರೆ. ಇನ್ನು ಕೆಲವೊಂದು ಅತ್ಯಾಚಾರಗಳು ಏನಕ್ಕೆ ಆಗ್ತಾ ಇದೆ ಅಂತಂದರೆ, ಅವ್ರ ಮನೆಯಲ್ಲಿ ಅವರಿಗೆ ದೈಹಿಕ ಸುಖ ಸಿಕ್ಕಿಲ್ಲ ಅನ್ನೋದಕ್ಕೆ ಬೇರೆಯವ್ರ ಮೇಲೆ ಆ ಆಸೆಗಳನ್ನ ತೀರಿಸ್ಕೊಳ್ಳೋದಕ್ಕೆ ಕೆಲವೊಬ್ಬರು ಅತ್ಯಾಚಾರಗಳನ್ನ ಮಾಡ್ತಾರೆ. ಇನ್ನು ಕೆಲವೊಂದು ಏನಾಗ್ತಿದೆ ಅಂದರೆ, ಸೋಷಿಯಲ್ ಮೀಡಿಯಾ ರೆಫರೆನ್ಸಿಂದನೂ ಕೂಡ ಆಗ್ತಿದೆ. ಸೋಷಿಯಲ್ ಮೀಡಿಯಾದಲ್ಲಿ ಹಾಕೋ ವೀಡಿಯೋಸ್ ಆಗಿರಲಿ ಅಥವಾ ಏನೋ ಒಂದು ಕೆಟ್ಟದಾಗಿ ಬರೋವಂಥದ್ದಾಗಿರಲಿ, ಅದನ್ನ ನೋಡಿ ಕೂಡ ಕೆಲವೊಬ್ಬರು ಅತ್ಯಾಚಾರಗಳನ್ನ ಮಾಡ್ತಿದ್ದಾರೆ. ಅದು ಅಲ್ಲದೆ ಈಗಿನ ಕಾಲದಲ್ಲಿ ವಯಸ್ಸಿನ ಮಿತಿ ಇಲ್ದೇ ಕೆಲವೊಂದು ರೇಪ್ಗಳಾಗ್ತಿದೆ. ಅದು 60 ವರ್ಷದವರು 3 ತಿಂಗಳು ಮಗುನ ರೇಪ್ ಮಾಡಿರೋದು ನಮ್ಮ ದೇಶದಲ್ಲಿ ಇನ್ನೂ ರೀಸೆಂಟಾಗಿ ಕಂಡು ಬಂದಿದೆ. Physical contact and advances. Any demand for sexual forms. Any remarks on the body which is sexually colored. So there is a normal ways of sexual causes of rape. Psychologists general agree and the rape is the crime rule in the non-sexual motivations tied to hostility, anger and need to extend power of control. So that the conclusion is the problems of rape will not be solved by measures taken within the criminal justice system alone. ಈಗಿನ ಕಾಲದ ರೇಪ್ಗಳು ಏನಕ್ಕೆ ಆಗ್ತಿದೆ ಅಂತಂದರೆ, ಜಿದ್ದಿಗೋಸ್ಕರನೂ ಕೆಲವೊಂದು ರೇಪ್ಗಳಾಗ್ತಿದೆ. ಇನ್ನು ಕೆಲವೊಬ್ಬರು ಅವರಿಗೆ ಬೇಕು ಅಂತಲೇ ಆರ್ಡರ್ ಕೊಟ್ಬಿಟ್ಟು ರೇಪ್ ಮಾಡಿರಿ ಅಂತ ಕೆಲವೊಬ್ರಿಗೆ ಹೇಳಿ ಮಾಡಿಸ್ತಾರೆ. ಅದು ಅಲ್ಲದೆ ಈಗಿನ ಕಾಲದ ರೇಪ್ಗಳು ಹೆಣ್ಮಕ್ಳು ಆಗಿದ್ರೂ ಕೂಡ ಹೊರಗಡೆ ಹೇಳ್ಕೊಳಕ್ಕಾಗದೆ ನಾಲ್ಗೋಡೆ ಮಧ್ಯೆನೇ ಅವರೇ ಮೆಂಟಲಿ ಆಗಲಿ ಫಿಸಿಕಲಿ ಆಗಲಿ ಹರಾಸ್ ಆಗಿ ಅವ್ರು ಕೆಲವೊಂದು ಕೆಟ್ಟ ನಿರ್ಧಾರಗಳನ್ನ ತೊಗೋತಾರೆ. ಆತ್ಮಹತ್ಯೆ ಮಾಡ್ಕೊಳ್ಳೋದಾಗಿರಲಿ ಅಥವಾ ಅವ್ರು ಹೇಳ್ಕೊಂಡ್ರೆ ಮನೆಯವ್ರ ಹತ್ರ ನನಗೆ ರೇಪ್ ಆಗಿದೆ ಅಂತ ಹೇಳ್ಕೊಂಡ್ರೆ ಸೊಸೈಟಿ ಹೇಗೆ ನೋಡುತ್ತೋ, ನನ್ನ ಮನೆಯವ್ರಿಗೆ ನೆಕ್ಸ್ಟ್ ಸಮಾಜ ನಮ್ಮ ಫ್ಯಾಮಿಲಿ ಬಗ್ಗೆ ಕೆಟ್ಟದಾಗಿ ಮಾತಾಡುತ್ತೆ, ಆಮೇಲೆ ನನ್ನ ಮದುವೆ ಆಗೋ ಹುಡುಗ ಅದನ್ನ ಮುಂದೆ ಹೆಂಗೆ ಆಕ್ಸೆಪ್ಟ್ ಮಾಡ್ಕೊತಾನೋ ಅನ್ನೋದೆಲ್ಲ ಯೋಚನೆ ಮಾಡಿ ಕೆಲವೊಂದು ಹೆಣ್ಮಕ್ಳು ಅದನ್ನು ಹೇಳ್ಕೊಳ್ಳೋದೇ ಇಲ್ಲ. ಇನ್ನು 100% 20% ಮಾತ್ರ ಜನ ಅದನ್ನು ಹೇಳ್ಕೊಳ್ತಾರೆ ಹೊರಗಡೆ ಏನಾದರೂ ಆಗಲಿ ಅಂತ. ಅದನ್ನು ಹೇಳ್ಕೋಬೇಕು. ಅದನ್ನು ಜಾಸ್ತಿ ಕೂಡಿಟ್ಕೊಂಡ್ರೆ ಆ ಪ್ರಾಬ್ಲಮ್ ಸಾಲ್ವ್ ಆಗೋಲ್ಲ. ಸೊ ಆದರೆ ಈಗಿನ ಕಾಲದಲ್ಲಿ ಏನಾಗ್ತಿದೆ ಅಂದರೆ, ಕೆಲವೊಂದು ಹೆಣ್ಮಕ್ಳು ಬರೀ ಹುಡುಗರಿಂದನೇ ರೇಪ್ ಆಗ್ತಿದೆ ಅಂತ ಹೇಳೋಕ್ಕಾಗಲ್ಲ. ಹುಡುಗಿರು ಕೂಡ ಅದಕ್ಕೆ ಮೇಜರ್ ಕಾರಣ ಆಗಿರ್ತಾರೆ. ಯಾಕಂದರೆ ಅವ್ರು ಹಾಕೋ ಡ್ರೆಸ್ಸಿಂಗ್ ಸೆನ್ಸ್ ಆಗಿರಲಿ ಅಥವಾ ಅವರು ನಡ್ಕೊಳ್ಳೋ ರೀತಿ ಆಗಿರಲಿ, ಅದೆಲ್ಲನೂ ಹುಡುಗರಿಗೆ ಇಂಪ್ಯಾಕ್ಟ್ ಆಗುತ್ತೆ ಅವ್ರ ಮೇಲೆ. ಆಮೇಲೆ ಕೆಲವೊಂದು ಹೇಳ್ಬೋದು, ಹುಡುಗಿರು ಹಾಕೋ ಬಟ್ಟೆಗಳು ಅವರು ಹೇಳ್ಬೋದು ಅಂದರೆ, ಇವಾಗ ಹುಡುಗರು ನೋಟ ಸರಿ ಇದ್ದರೆ ಎಲ್ಲದೂ ಚೆನ್ನಾಗಿರುತ್ತೆ, ಮೊದಲು ನಾವು ಚೆನ್ನಾಗಿರಬೇಕು, ನೋಡೋ ರೀತಿನ ಬದಲಾಯಿಸ್ಕೋಬೇಕು ಅಂತ. ಆದರೆ ಇವಾಗ ಆ ಥರ ಹೇಳೋಕ್ಕಾಗಲ್ಲ. ಹೊರಗಡೆ ಯಾವುದೋ ಒಂದು ಪ್ಲೇಸ್ ಚೆನ್ನಾಗಿದೆ ಅಂತಂದರೆ ನಾವು ಅದು ನೋಡೋಕ್ಕೆ ಚೆನ್ನಾಗಿದೆ, ಎಲ್ಲರೂ ನೋಡ್ತೀವಿ. ಅಕಸ್ಮಾತ್ ಅದು ನೋಡೋಕ್ಕೆ ಚೆನ್ನಾಗಿಲ್ಲ ಅಂದರೆ ಎಲ್ಲಿ ನೋಡ್ತೀವಿ ಅದನ್ನು. ಸೊ ಹಂಗೇನೆ ಹುಡುಗಿರು ಹಾಕೋ ಬಟ್ಟೆಗಳನ್ನ ಚೆನ್ನಾಗಿತ್ತು ಅಂದರೆ ಯಾರು ನೋಡ್ತಾರೆ? ಆರಾಮಾಗಿ ನಾರ್ಮಲಿ ನೋಡ್ಕೊಂಡು ಹೊರಟೋಗ್ತಾರೆ. ಆದರೆ ಅವ್ರು ಹಾಕೋ ಡ್ರೆಸ್ಸಿಂಗ್ ಸೆನ್ಸ್ ಅಕಸ್ಮಾತ್ ಬೇರೆ ಥರ ಆಯ್ತು ಅಂತಂದರೆ ಎಲ್ಲರೂ ಆಲ್ಮೋಸ್ಟ್ ನೋಡ್ತಾರೆ, ಕೆಟ್ಟದಾಗಿ ಅದನ್ನು ಇಂಪ್ಯಾಕ್ಟ್ ಮಾಡ್ಕೊತಾರೆ. ಇವಾಗ ಹುಡುಗಿರ ಮೇಲೆ ರೇಪ್ ಆಗ್ತಿರೋದನ್ನ ನಾವು ಮೊದಲು ಅಬ್ಯೂಸ್ ಮಾಡಬೇಕು. ಹೆಣ್ಮಕ್ಳು ಮೊದಲು ಆ ವಿಷಯಗಳನ್ನ ಸ್ಟ್ರಾಂಗ್ ಆಗಿ ಫೇಸ್ ಮಾಡೋ ಅಂಥದ್ದನ್ನು ಕಲಿಬೇಕು. ಅದು ಅಲ್ದಂದರೆ ನಮ್ಗೆ ಏನಾದ್ರು ರೇಪ್ ಆಗಿದೆ ಅಂತಂದರೆ ಅದನ್ನು ಹೊರ್ಗಡೆ ಹೇಳ್ಕೊಳ್ಳೋದಾಗಿರಲಿ, ನಮ್ಮ ಅಪ್ಪ ಅಮ್ಮನ ಹತ್ರ ಶೇರ್ ಮಾಡೋದಾಗಿರಲಿ ಅಥವಾ ಪೊಲೀಸವ್ರಿಗೆ ಈ ವಿಷಯಗಳನ್ನ ಹೇಳಬೇಕು. ಹಾಗೆ ಇದನ್ನು ಕಾನೂನು ರೀತಿಯಾಗಿ ಸಾಲ್ವ್ ಮಾಡ್ಕೋಬೇಕು. ಈ ಪ್ರಾಬ್ಲಮ್ಸ್ನ ಎಲ್ಲ ಹೆಣ್ಮಕ್ಳು ಕೂಡ ಯಾರೇ ಆಗಲಿ ತಪ್ಪು ನಿರ್ಧಾರಗಳನ್ನ ತೊಗೊಬಾರ್ದು. Thank you for watching my video. Thank you everyone.